ನಾವು ಹೊಸ ಒಡಂಬಡಿಕೆ ಬರೋಣ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಏನು ಹೇಳಿದ? ಮತ್ತೆ 24:29 ಓದ್ರಿ. ಯೇಸು ಸ್ವಾಮಿ ಏನು ಹೇಳಿದ ಅಂತೇಳಿ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು. ಇದು ಯಾರು ಹೇಳಿದ? ಯೇಸು ಸ್ವಾಮಿ ಹೇಳಿದ. ಈಗ ಯೇಸು ಸ್ವಾಮಿಯ ಶಿಷ್ಯ ಎಷ್ಟು ಮಂದಿ ಶಿಷ್ಯರು? ಅದರಲ್ಲಿ ಒಬ್ಬ ಶಿಷ್ಯ ಪೇತ್ರ ಏನು ಹೇಳಿದ? ಅಪೊಸ್ತಲದವರಿಗೆ 2:20 ಓದೋಣ. ಅಪೊಸ್ತಲದವರಿಗೆ 2:20 ಪೇತ್ರ ಏನು ಹೇಳಿದ? ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ, ಅಂದರೆ 1000 ವರ್ಷ ರಾಜ್ಯ ಯೇಸು ಸ್ವಾಮಿ ರಾಜ್ಯ ಭೂಮಿ ಮೇಲೆ ಬರುವುದಕ್ಕಿಂತ ಮುಂಚೆಯೇ ಕ್ರಿಸ್ತ ವಿರೋಧಿ ಕಾಲದಲ್ಲಿ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ರಕ್ತ, ಬೆಂಕಿ, ಅಭೆಯಂತೆ ಏರುವ ಹೊಗೆ ಇವುಗಳು ಉಂಟಾಗುವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಸಾಕು. ಪೇತ್ರ ಮೂಲಕವಾಗಿ ನಾವು ನೋಡಿದ್ದೇವೆ. ಈಗ ಹಾಗೆ ಪ್ರಕಟಣೆಯಲ್ಲಿ ನಾವು ಬರುವಾಗ 6ನೇ ಮುದ್ರೆ ಯೇಸು ಸ್ವಾಮಿ ಒಡೆಯುವಾಗ ಅದೇ ಆಗ್ತದೆ. ಇಡೀ ಬೈಬಲ್ನಲ್ಲಿ ನಾವು ನೋಡ್ತೀವಿ. ಇನ್ನು ಭಾಳ ವಾಕ್ಯಗಳಿದೆ, ನೀವು ಮನೆಗೆ ಹೋಗಿ ಓದ್ಕೊರಿ, ಇಲ್ಲಿ ಇದೆ, ಬೇಕಾದ್ರೆ ನೀವು ಬರೆದಿಟ್ಕೊಳ್ರಿ. ಇನ್ನೂ ಭಾಳ ಇದೆ, ಅದರ ಟೈಮ್ಲಿ ಅದೆಲ್ಲ ಓದಲಿಕ್ಕೆ. ಇಡೀ ಬೈಬಲ್ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಿಂದ ಪ್ರಕಟಣೆ ಪುಸ್ತಕವರೆಗೂ ತನಕ ಬರುವಂಥ ದಿನಗಳಲ್ಲಿ ಸೂರ್ಯ ಕತ್ತಲಾಗ್ತದೆ, ಚಂದ್ರ ರಕ್ತ ಆಗ್ತದೆ, ಆಕಾಶ ತಾರೆ ನಕ್ಷತ್ರಗಳು ಭೂಮಿ ಮೇಲೆ ಬೀಳುತ್ತದೆ. ರೈಟ್ಪಾ. ಈಗ ನಾವು ನೋಡೋಣ ವಿಜ್ಞಾನಿಗಳು ಏನು ಹೇಳುತ್ತಾರೆ. ಪೇಪರ್ನಲ್ಲಿ ಬಂದದ್ದು ನಾನು ನಿಮಗೆ ಓದಿ ತೋರಿಸ್ತೇನೆ. 3 ಸಾರಿ ಪೇಪರ್ನಲ್ಲಿ ಬಂತು. ಏನು ವಿಜ್ಞಾನಿಗಳು ಪೇಪರ್ನಲ್ಲಿ ಕೊಟ್ಟರೆ ಈಗ ನಾನು ನಿಮಗೆ ಓದಿ ತೋರಿಸ್ತೇನೆ. ವಿಜಯ್ ಕರ್ನಾಟಕ ಪೇಪರ್ 2 ಏಪ್ರಿಲ್ 2001. ಅಮೆರಿಕ ನಾಸಾ ವಿಜ್ಞಾನಿಗಳು 2001ರಲ್ಲಿ ಸೂರ್ಯನನ್ನು ಫೋಟೋ ಹಿಡಿದು ಪೇಪರ್ನಲ್ಲಿ ಕೊಟ್ಟಿದ್ದಾರೆ. 2001 ಅಂದರೆ ಎಷ್ಟು ವರ್ಷದ ಹಿಂದೆ? ಜಸ್ಟ್ ಅಪ್ರಾಕ್ಸಿಮೇಟ್ಲಿ 19 years ಬಿಫೋರ್. 19 ವರ್ಷಕ್ಕಿಂತ ಮುಂಚೆ ಅಮೆರಿಕ ನಾಸಾ ವಿಜ್ಞಾನಿಗಳು ಸೂರ್ಯನನ್ನು ಫೋಟೋ ಹಿಡಿದು ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಏನು? ಆಲ್ರೆಡಿ ಕಪ್ಪು ಕಳೆಗಳು ಸೂರ್ಯನಲ್ಲಿ ಬಿದ್ದಿದೆ. ಬರುವಂಥ ದಿನಗಳಲ್ಲಿ ಸೂರ್ಯನ ಕಪ್ಪಾಗ್ತಾನೆ. ಮೊದಲನೇ ಸಾರಿ ಬಂದದ್ದು ಪೇಪರ್ನಲ್ಲಿ 2 ಏಪ್ರಿಲ್ 2001. ಎರಡನೇ ಸಾರಿ 14 ಆಗಸ್ಟ್ 2002. ಏನು? ಸೂರ್ಯನ ಬೆಳಕಿಗೂ ಕತ್ತರಿ, ಸೂರ್ಯನ ಪ್ರಕಾಶ ಕಟ್ಟಾಗ್ತದೆ, ಭೂಮಿ ಕತ್ತಲಾಗ್ತದೆ. 3ನೇ ಸಾರಿ ಪ್ರಜಾವಾಣಿ ಕನ್ನಡ ಪೇಪರ್ 26 ಫೆಬ್ರವರಿ 2004. ಸೂರ್ಯನ ಫೋಟೋ ಹಿಡಿದು ಅಮೆರಿಕ ನಾಸಾ ವಿಜ್ಞಾನಿಗಳು ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಕಪ್ಪು ಕಳೆಗಳು ಬಿದ್ದಿದೆ, ಬರುವಂಥ ದಿನಗಳಲ್ಲಿ ಸೂರ್ಯನು ಕಪ್ಪಾಗ್ತಾನೆ. ಈ ವಿಜ್ಞಾನಿಗಳಿಗೂ ಈಗ 19 ವರ್ಷದಲ್ಲಿ ಗೊತ್ತಾಯಿತು ಏನು ಬರುವಂಥ ದಿನಗಳಲ್ಲಿ ಸೂರ್ಯ ಕಪ್ಪಾಗ್ತದೆ ಅಂತೇಳಿ. ಆದರೆ 1000 ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿ ಬೈಬಲ್ನಲ್ಲಿ ಬರೆದಿಟ್ಟಿದ್ದಾನೆ. ಇವರಿಗೆ ಈಗೀಗ ಗೊತ್ತಾಯಿತು. ಸೂರ್ಯನು ಕಪ್ಪಾಗುವ ಹಾಗೆ ಈಗಲೇ ಸ್ವಲ್ಪ ಸ್ವಲ್ಪ ದೇವರು ತೋರಿಸ್ಲಿಕ್ಕೆ ಶುರು ಮಾಡಿದ್ದಾನೆ. ಯಾಕೆ? ನನ್ನ ಮಕ್ಕಳೇ ಜಾಗ್ರತೆ ಆಗಿರ್ರಿ, ನನ್ನ ಬರೋಣ ಹತ್ತಿರವಾಗಿದೆ. ಭೂಮಿಯಲ್ಲಿ ಇರುವಂಥ ಎಲ್ಲ ಜನರೇ ಚೆನ್ನಾಗಿ ಗಮನಿಸಿರಿ. ಕ್ರಿಸ್ತ ವಿರೋಧಿಯ ಕಾಲದಲ್ಲಿ 6ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಕಪ್ಪಾಗುವುದಕ್ಕಾಗಿ ಆಕಾಶದ ಸೂರ್ಯನು ಈಗಲೇ ರೆಡಿ. ಆದರೆ ಅದಕ್ಕಿಂತ ಮುಂಚೆಯೇ ಯೇಸು ಸ್ವಾಮಿ ಬರ್ತಾನೆ, ನಮ್ಮನ್ನು ಕಾಪಾಡಿ ಕರ್ಕೊಂಡು ಹೋಗಿಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ನಾವು ಭೂಮಿಯ ಮೇಲೆ ಇರುವುದಿಲ್ಲ. ಕ್ರಿಸ್ತ ವಿರೋಧಿಯ ಕಾಲದಲ್ಲಿ 6ನೇ ಮುದ್ರೆ ಒಡೆಯುವಾಗ ಕಪ್ಪಾವುದಕ್ಕಾಗಿ ಸೂರ್ಯನ ರೆಡಿ. ಆದರೆ ಅದಕ್ಕಿಂತ ಮುಂಚೆ ಬರೋ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಲಿಕ್ಕೆ ನೀವು ರೆಡಿನಾ? ಈಗ ನಾವು ನೋಡಿದ್ದೇವೆ ಸೂರ್ಯನ. ಈಗ ನೋಡೋಣ ಚಂದ್ರ ರಕ್ತ ಆಗ್ತದೆ. 3 ಸಾರಿ ಚಂದ್ರನು ಯೆರೂಸಲೇಮಿನ ಮೇಲೆ ರಕ್ತವಾಗಿ ಕಾಣಿಸಿತು. ಅಮೆರಿಕ ನಾಸಾ ವಿಜ್ಞಾನಿಗಳು ಕೊಟ್ಟಂಥ ಆ ಒಂದು ಬಾತ್ಮಿಯನ್ನು ಈಗ ನಾನು ನಿಮಗೆ ಹೇಳುತ್ತೇನೆ. 3 ಸಾರಿ ಚಂದ್ರ ರಕ್ತ ಹಾಗೆ ಕಾಣಿಸಿತು ಯೆರೂಸಲೇಮಿನ ಮೇಲೆ. ಮೊದಲನೇ ಸಾರಿ 3 ಏಪ್ರಿಲ್ 1996 ಯೆರೂಸಲೇಮಿನ ಮೇಲೆ ಚಂದ್ರ ರಕ್ತವಾಗಿ ಕಾಣಿಸಿತು. ಎರಡನೇ ಸಾರಿ
26 ಸೆಪ್ಟೆಂಬರ್ 1996 ಯೆರೂಸಲೇಮಿನ ಮೇಲೆ ಚಂದ್ರ ರಕ್ತವಾಗಿ ಕಾಣಿಸಿತು. ಮೂರನೇ ಸಾರಿ 23 ಮಾರ್ಚ್ 1997 ಯೆರೂಸಲೇಮಿನ ಮೇಲೆ ಚಂದ್ರ ರಕ್ತವಾಗಿ ಕಾಣಿಸಿತು. ಅದಷ್ಟೇ ಅಲ್ಲ, 2014 ಏಪ್ರಿಲ್ 15ನೇ ತಾರೀಕು ಅಮೆರಿಕಾದ ಮೇಲೆ ಚಂದ್ರ ರಕ್ತವಾಗಿ ಕಾಣಿಸಿತು. ಚಂದ್ರ ರಕ್ತವಾಗಿ ಯಾವಾಗಲ ಕಾಣಿಸಿತು, ಸೂರ್ಯ ಯಾವಾಗಲ ಕಪ್ಪಾಗಿ ಕಾಣಿಸಿತು. ಅಮೆರಿಕ ನಾಸಾ ಸೈಂಟಿಸ್ಟ್ಗಳು ಕೊಟ್ಟಂಥ ಮಾಹಿತಿಯನ್ನು ಈಗ ನಾನು ನಿಮಗೆ ತೋರಿಸ್ತೇನೆ. ಯಾಕೆ ಚಂದ್ರ ರಕ್ತ ಆಗುವ ಹಾಗೆ ಮತ್ತು ಸೂರ್ಯನು ಕತ್ತಲಾಗುವ ಹಾಗೆ ಈಗಲೇ ಸ್ವಲ್ಪ ಸ್ವಲ್ಪ ದೇವರು ತೋರಿಸಲಿಕ್ಕೆ ಶುರು ಮಾಡಿದ್ದಾನೆ. ಯಾಕೆ? ನನ್ನ ಮಕ್ಕಳೇ, ಜಾಗ್ರತೆ ಆಗಿರಿ, ನನ್ನ ಬರೋಣ ಹತ್ತಿರವಾಗಿದೆ. ದೇವರ ಮಕ್ಕಳೇ, ಭೂಮಿಯಲ್ಲಿರುವಂಥ ಎಲ್ಲ ಜನರೇ, ಕ್ರಿಸ್ತ ವಿರೋಧಿಯ ಕಾಲದಲ್ಲಿ 6ನೇ ಮುದ್ರೆ ಯೇಸು ಸ್ವಾಮಿ ಒಡೆಯುವಾಗ ರಕ್ತ ಆಗುವುದಕ್ಕಾಗಿ ಆಕಾಶದ ಚಂದ್ರ ಈಗಲೇ ರೆಡಿ. ಆದರೆ ಅದಕ್ಕಿಂತ ಮುಂಚೆಯೇ ಯೇಸು ಸ್ವಾಮಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನೀವು ರೆಡಿನಾ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗುವುದಕ್ಕೆ? ಈಗ ನಾವು ನೋಡಿದ್ದೇವೆ, ಸೂರ್ಯನ ನೋಡಿದ್ದೇವೆ, ಚಂದ್ರ ನೋಡಿದ್ದೇವೆ. ಆಕಾಶದ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತದ? ಪೇಪರ್ನಲ್ಲಿ ಬಂದದ್ದು ನಿಮಗೆ ಓದಿ ತೋರಿಸ್ತೇನೆ. ತಮಿಳ್ ನ್ಯೂಸ್ ಮ್ಯಾಗಝಿನ್ನಲ್ಲಿ ಬಂದಿದೆ. ಯಾವುದು ನ್ಯೂಸ್ ಮ್ಯಾಗಝಿನ್? ಕುಂಗುಮಂ ಅಂತ ಹೇಳಿ ತಮಿಳ್ ನ್ಯೂಸ್ ಮ್ಯಾಗಝಿನ್ನಲ್ಲಿ ಬಂತು. 11 ಜನವರಿ 2010. 2010 ಅಂದರೆ ಹೆಚ್ಚು ಕಡಿಮೆ 10 ವರ್ಷದ ಮುಂಚೆ ಪೇಪರ್ನಲ್ಲಿ ಬಂದದ್ದು, ನ್ಯೂಸ್ ಮ್ಯಾಗಝಿನ್ನಲ್ಲಿ ಕುಂಗುಮಂ. ಏನು ಬಂತು? ತಮಿಳಿನಲ್ಲಿ ಓದುತ್ತೇನೆ, ಕನ್ನಡದಲ್ಲಿ ಹೇಳ್ತೇನೆ, ಗಮನಿಸಿರಿ. ವಿನ್ಕಲ್ ಮೋದಿ ನೊರುಂಗುಮ ಭೂಮಿ. ಆಕಾಶದ ಕಲ್ಲು ಭೂಮಿ ಮೇಲೆ ಬಿದ್ದು ಭೂಮಿ ತುಂಡಾಗ್ತದ. ಅಮೆರಿಕ ನಾಸಾ ವಿಜ್ಞಾನಿಗಳು, ರಷ್ಯಾ ವಿಜ್ಞಾನಿ ಅನಡೋಲಿ ಬೆರ್ಮಿನೋ ಅವನು ಸಹ ಹೇಳಿದನು, ಹೌದು, ಒಂದು ಆಕಾಶದ ಕಲ್ಲು ಭೂಮಿ ಮೇಲೆ ಬೀಳಲಿಕ್ಕಿದೆ. ಅದರ ಹೆಸರು ಅಪೋಪಿಸ್. 3.5 ಕಿಲೋಮೀಟರ್ ಅಗಲ ಇರುವಂತಹ ಕಲ್ಲು ಇಷ್ಟು ಕೋಟಿ ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರ್ತಾ ಇದೆ. ಆ ಅಪೋಪಿಸ್ ಎಂಬಂಥ ಕಲ್ಲು ಈ ಭೂಮಿ ಮೇಲೆ ಬಿದ್ದರೆ, ಅದೇ ಸ್ಪೀಡ್ನಲ್ಲೇ ಬಿದ್ದರೆ ಭೂಮಿಗೆ ಹೋಲ್ ಮಾಡಿಕೊಂಡು ಹಿಂದೆ ಹೋಗ್ತದೆ, ಭೂಮಿ ತುಂಡಾಗ್ತದೆ. ಯಾವಾಗ ಬೀಳಲಿಕ್ಕಿದೆ? 2036ನಲ್ಲಿ ಬೀಳಲಿಕ್ಕಿದೆ. ಪೇಪರ್ನಲ್ಲಿ ಬಂದದ್ದು ಯಾವಾಗ? 2010. ಆ ಕಲ್ಲು ಯಾವಾಗ ಬೀಳಲಿಕ್ಕಿದೆ ಅಂತಂತೇಳಿ ಬಂತು? 2036. ಆದರೆ ನಿಮಗೆ ಗೊತ್ತಿದೆಯಾ, 2013ನಲ್ಲಿ ಆ ಕಲ್ಲು ಬಿತ್ತು. ಪಾಸ್ಟರ್, ಭೂಮಿ ಯಾಕೆ ಮತ್ತು ತುಂಡಾಗಲಿಲ್ಲ? ಅದನ್ನು ನಿಮಗೆ ಹೇಳುತ್ತೇನೆ, ಆಶ್ಚರ್ಯ ಆಗ್ತದೆ ನಿಮಗೆ. ಈಗ ನಾವು ನೋಡೋಣ, 2013ನೇ ವರ್ಷದಲ್ಲಿ ಪೇಪರ್ನಲ್ಲಿ ಬಂದದ್ದು. ಪೇಪರ್ನಲ್ಲಿ ಬಂದದ್ದು ನಾನು ನಿಮಗೆ ಓದಿ ತೋರಿಸ್ತೇನೆ. 15 ಫೆಬ್ರವರಿ 2013. இன்று நள்ளிரவு நெருங்கி சொல்லுகிறது ಅಪೋಪಿಸ್ ಎರಿಗಲಾಲ್ ಭೂಮಿಗೆ ಆಪತ್ತಿಲ್ಲ, ವಿಜ್ಞಾನಿಗಳ ತಗವಲ್. ಕನ್ನಡದಲ್ಲಿ, ಇವತ್ತು ರಾತ್ರಿ ಭೂಮಿ ಹತ್ತಿರ ಬಂದು ಹೋಗಿಬಿಡುತ್ತದೆ. ಅಪೋಪಿಸ್ ಕಲ್ಲಿನ ಮೂಲಕವಾಗಿ ಭೂಮಿಗೆ ಯಾವುದು ಆಪತ್ತು ಕರೆಕ್ಟಾ? ಕನ್ನಡದಲ್ಲಿ ಆಪತ್ತು ಇಲ್ಲ, ಸೈಂಟಿಸ್ಟ್ಗಳು ಹೇಳಿದ್ದಾರೆ. 2013 ಫೆಬ್ರವರಿ 15ನೇ ತಾರೀಕು ಬಂತು ಪೇಪರ್ನಲ್ಲಿ. ಆ ಅಪೋಪಿಸ್ ಕಲ್ಲು ಭೂಮಿಯ ಕಂಟ್ರೋಲ್ ಒಳಗೆ ಬಂದು ಹೋಗಿಬಿಡ್ತದೆ, ಆದರೆ ಭೂಮಿ ಮೇಲೆ ಬೀಳುವುದಿಲ್ಲ ಅಂತೇಳಿ ಪೇಪರ್ನಲ್ಲಿ ಬಂತು. 15ನೇ ತಾರೀಕು ಮುಂಜಾನೆ ಪೇಪರ್ನಲ್ಲಿ ಬಂತು, ಆ ಕಲ್ಲು ಬೀಳುವುದಿಲ್ಲ ಅಂತೇಳಿ. ಆವತ್ತು ಸಂಜೆಗೆ ಬಿತ್ತು. ಎಲ್ಲಿ ಬಿತ್ತು? ಈಗ 16ನೇ ತಾರೀಕು ಪೇಪರ್ ನಿಮಗೆ ತೋರಿಸ್ತೇನೆ. ಇದು 15ನೇ ತಾರೀಕು ಪೇಪರ್. ಈಗ 16ನೇ ತಾರೀಕು ಪೇಪರ್, 16 ಫೆಬ್ರವರಿ 2013. ரஷ்யாவில் எரிகள் தாக்கிய 1000 பேர் காயம். ಜನರಲ್ ಕನ್ನಡಿಗರು ನೊರಗಿನ. ರಷ್ಯಾದಲ್ಲಿ ಆ ಕಲ್ಲು ಬಿದ್ದು 1000 ಜನರು ಗಾಯವಾಗಿದ್ದಾರೆ. ಕಿಟಕಿ, ಕನ್ನಡಿ, ಕಾಚ್ ಎಲ್ಲ ತುಂಡು ತುಂಡಾಗಿದೆ. ಆ ಒಂದು ಕಲ್ಲು ರಷ್ಯಾದಲ್ಲಿ ಬಿತ್ತು. ಆದರೆ ಏನಾಯಿತು? ಆ ರಷ್ಯಾದಲ್ಲಿ ಬೀಳುವಾಗ ಏನಾಯಿತು? ಭೂಮಿಯ ಕಂಟ್ರೋಲ್ ಒಳಗೆ ಬಂದ ಕೂಡಲೇ ಕಲ್ಲು ಸ್ಫೋಟ ಆಯಿತು. ಇಲ್ಲಿ ನೋಡ್ರಿ ಹೆಂಗೆ ಸ್ಫೋಟ ಆಯಿತು ನೋಡ್ರಿ.
ಸ್ಫೋಟ ಆಗಿ ಮಣ್ಣಾಗಿ ರಷ್ಯಾ ಮೇಲೆ ಬಿತ್ತು. ಅದಕ್ಕೆ 1,000 ಜನರು ಗಾಯವಾಗಿದ್ದಾರೆ, ಆದರೆ ಯಾರು ಸತ್ತಿಲ್ಲ. ಈಗ ಸಾಯಬಾರದು ಯಾರು, ಆದರೆ ಸಾಯಬೇಕು. ಯಾವಾಗ ಸಾಯಬೇಕು? ಕ್ರಿಸ್ತ ವಿರೋಧಿ ಕಾಲದಲ್ಲಿ ಸಾಯಬೇಕು. ಯಾಕೆ ಆ ಕಲ್ಲು ಸ್ಫೋಟ ಆಗಿ ಬಿತ್ತು? ಯಾಕೆ ಆ ಕಲ್ಲು ಸ್ಫೋಟ ಆಗಿ ಬಿತ್ತು? ಹಾಗೆ ಯಾಕೆ ಬಿದ್ದಿಲ್ಲ? ನೀವು ನಾನು ಇನ್ನೂ ಇದ್ದೇವೆ, ಅದಕ್ಕೆ ಸ್ಫೋಟ ಆಗಿ ಬಿತ್ತು. ಆದರೆ ಕ್ರಿಸ್ತ ವಿರೋಧಿ ಕಾಲದಲ್ಲಿ ಕಲ್ಲಲ್ಲ, ನಕ್ಷತ್ರ ಬೀಳಲಿಕ್ಕಿದೆ. ಸ್ಫೋಟ ಆಗಿ ಅಲ್ಲ, ಹಾಗೆ ಬೀಳಲಿಕ್ಕಿದೆ. ಮತ್ತು ಪೇಪರ್ನಲ್ಲಿ ಬಂದು ನಾನು ನಿಮಗೆ ತೋರಿಸ್ತೇನೆ. ಪ್ರಜಾವಾಣಿ ಪೇಪರ್, ವಿಜಯ ಕರ್ನಾಟಕ ಪೇಪರ್. ಏನು ಒಂದು ಗ್ರಹ ಬರಲಿಕ್ಕಿದೆ, ಭೂಮಿ ಮೇಲೆ ಬೀಳಲಿಕ್ಕಿದೆ. 2005 2003 ಬಂತು. ಆ ಗ್ರಹದ ಹೆಸರೇನು? ಈ ಕನ್ನಡದಲ್ಲಿ ಓದಿ ಹೇಳ್ತಾನೆ. ಬರುತ್ತದೆ ಕ್ಷುದ್ರ ಗ್ರಹ, ಏನಾಗುತ್ತೆ ಗತಿ ನಮ್ಮ. ಕ್ಷುದ್ರ ಗ್ರಹ ಎಂಬುದು ಭೂಮಿ ಮೇಲೆ ಬೀಳಲಿಕ್ಕಿದೆ. ಯಾವಾಗ ಬೀಳಲಿಕ್ಕಿದೆ? 2003 ಪ್ರಜಾವಾಣಿ ಪೇಪರ್ನಲ್ಲಿ ಬಂತು. ಏನು ಬಂತು? ವಿಜ್ಞಾನಿಗಳ ಪ್ರಕಾರ 2014 ಮಾರ್ಚ್ 21 ಉಲ್ಕೆಯೊಂದು ಭೂಮಿಗೆ ಅಪ್ಪಳಿಸಲಿದೆ ಅಂತೆ. ಸುಮಾರು 260 ಕೋಟಿ ಟನ್ಗಳಷ್ಟು ತೂಕದ ಈ ಉಲ್ಕೆ ಭೂಮಿಗೆ ಅಪ್ಪಳಿಸಿದರೆ ಭಾರೀ ಪ್ರಮಾಣದ ಸ್ಫೋಟ ಸಂಭವಿಸಲಿದೆ ಅಂತೆ. ಈ ಗ್ರಹ ಭೂಮಿ ಮೇಲೆ ಯಾವಾಗ ಬೀಳಲಿಕ್ಕಿದೆ? 2014 ಮಾರ್ಚ್ 21. ಅದರ ವಜ್ಜೆ ಎಷ್ಟು? 260 ಕೋಟಿ ಟನ್. ಬೀಳುವುದು ಯಾವಾಗ? 2014 ಮಾರ್ಚ್ 21. ಬಂದದ್ದು ಪೇಪರ್ 2003. ಬೀಳುವುದು 2014 ಮಾರ್ಚ್ 21. ಅಂದರೆ 2014 ಮಾರ್ಚ್ 21 ಆಲ್ರೆಡಿ ಆಗಿ ಹೋಗಿದೆ. ಆದರೆ ಆ ಒಂದು ಗ್ರಹ ಇನ್ನು ಭೂಮಿ ಮೇಲೆ ಬೀಳಲಿಲ್ಲ. ವಿಜ್ಞಾನಿಗಳು ದಾರಿ ಕಾಯ್ಕೊಂಡು ಕುಂತಾರೆ, ಯಾವಾಗ ಬೀಳ್ತದಪ್ಪ ಅಂತೇಳಿ. ವಿಜ್ಞಾನಿಗಳ ಸ್ಕೋಪ್ಗೆ ಯಾವುದೋ ಕಲ್ಲು ಗ್ರಹ ಸಿಕ್ಕಿದೆ. ಆದರೆ ಬೈಬಲ್ನಲ್ಲಿ ಬರೆದಿದೆ ಬೇರೆ ಕಲ್ಲು ಗ್ರಹ ಅಲ್ಲ, ನಕ್ಷತ್ರ ಬೀಳಲಿಕ್ಕಿದೆ. ವಿಜ್ಞಾನಿಗಳು ಹೇಳಿದ್ದು ಒಂದು ವೇಳೆ ಆಗಬಹುದು, ಆಗದೆ ಹೋಗಬಹುದು. ಆದರೆ ವಾಕ್ಯದಲ್ಲಿ ಬೈಬಲ್ನಲ್ಲಿ ಇರುವುದು ಖಂಡಿತವಾಗಿ ಆಗುತ್ತದೆ. ಯಾಕಪ್ಪ? ಇದು ದೇವರ ವಾಕ್ಯ. ದೇವರು ಈಗಲೇ ಸ್ವಲ್ಪ ತೋರಿಸ್ಲಿಕ್ಕೆ ಶುರು ಮಾಡಿದ್ದಾನೆ. ಯಾಕೆ? ನನ್ನ ಮಕ್ಕಳೇ ಜಾಗ್ರತೆ ಆಗಿರ್ರಿ, ನನ್ನ ಬರೋಣ ಹತ್ತಿರವಾಗಿದೆ. ದೇವರ ಮಕ್ಕಳೇ, ಭೂಮಿಯಲ್ಲಿರುವಂಥ ಎಲ್ಲ ಜನರೇ, ಈ ಭೂಮಿಯ ಮೇಲೆ ಬೀಳುವುದಕ್ಕಾಗಿ ಆಕಾಶದ ಕಲ್ಲು, ನಕ್ಷತ್ರಗಳು, ಗ್ರಹ ರೆಡಿ. ಅದಕ್ಕೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ. ದೇವರು ಏನು ಹೇಳಿದ? ನಾನು ಆಕಾಶವನ್ನು ಕದಲಿಸುತ್ತೇನೆ, ಭೂಮಿ ತನ್ನ ಸ್ಥಳವನ್ನು ಬಿಟ್ಟು ಅಗಲಿ ಹೋಗುತ್ತದೆ. ಭೂಮಿ ಮೇಲೆ ಬೀಳಲಿಕ್ಕೆ ಆಕಾಶದ ನಕ್ಷತ್ರಗಳು ರೆಡಿ. ಆದರೆ ಅದಕ್ಕಿಂತ ಮುಂಚೆ ಬರುವ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಲಿಕ್ಕೆ ನೀವು ರೆಡಿನಾ? ಓದೋಣ ಪಾಸ್ಟರ್. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲಾ ಬೆಟ್ಟಗಳು, ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಈ ಲೈನ್ ಮಾತ್ರ, ಎಲ್ಲಾ ಬೆಟ್ಟಗಳು, ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಈ ಲೈನ್ ಮಾತ್ರ ಪಾಸ್ಟರ್ಮ ಒಂದು ಶಬ್ದವಾಗಿ ಓದುತ್ತಾರೆ. ನಾವು ಎಲ್ಲರೂ ಪಾಸ್ಟರ್ಮ ಹಿಂದೆ ಗಟ್ಟಿಯಾಗಿ ಹೇಳಬೇಕು. ಆಮೇನ್. ಈ ದೇವರ ವಾಕ್ಯ ನಮ್ಮ ಬಾಯಿಂದ ಬರಲಿ. ತಾವು ಇದನ್ನು ಓದಬೇಕು ಪಾಸ್ಟರ್ಮ, ಒಂದೊಂದು ಶಬ್ದವಾಗಿ ನಾವೆಲ್ಲರೂ ನಿಮ್ಮ ಹಿಂದೆ ಹೇಳ್ತೇವೆ. ಎಲ್ಲಾ ಬೆಟ್ಟಗಳು, ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇನ್ನು ನನಗೆ ಹೇಳಬೇಕು, ಎಲ್ಲ ಬೆಟ್ಟಗಳು, ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಎಲ್ಲ ಅಂದರೆ ಅರ್ಥ ಏನು? ಎಲ್ಲ ಅಂದರೆ ಎಲ್ಲ. ಪ್ರಕಟಣೆ ವಾಕ್ಯ ಹೆಚ್ಚು ಕಡಿಮೆ ಮಾಡಬಾರದು. ಎಲ್ಲ ಅಂದರೆ ಎಲ್ಲ. ಬೆಟ್ಟಗಳು ಅಂದರೆ ಏನು? ದ್ವೀಪಗಳು ಅಂದರೆ ಏನು? ನೆಲದ ಮೇಲೆ ಇರುವಂಥ ಪರ್ವತಕ್ಕೆ ನಾವು ಹೇಳ್ತೇವೆ ಬೆಟ್ಟ, ಹೌದಲ್ಲ? ಸಮುದ್ರದಲ್ಲಿ ಇರುವಂಥ ಪರ್ವತಕ್ಕೆ ದ್ವೀಪ. 6ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ, ಈ ಭೂಮಿಯನ್ನು ಅಲಗಾಡಿಸುವಾಗ, ಈ ಭೂಮಿ ಮೇಲೆ ಇರುವಂಥ ಎಲ್ಲ ಬೆಟ್ಟಗಳು, ಸಮುದ್ರದಲ್ಲಿರುವಂಥ ಎಲ್ಲ ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ನಾನು ನನ್ನ ಹೆಂಡತಿ ಒಂದು ಸಾರಿ ನಾಗ್ಪುರಿಂದ ಬಾಂಬೆ ಹೋಗಿದ್ದೇವೆ. ನಾವಿಬ್ಬರು ಕಾರ್ನಲ್ಲಿ ಹೋಗ್ತಾ ಇದ್ದೇವೆ. ಕಾರ್ನಲ್ಲಿ ಹೋಗ್ತಾ ಇರುವಾಗ ಪುಣೆ ದಾಟಿ ಬಾಂಬೆ ಹೋಗುವಾಗ ಒಂದು ದೊಡ್ಡ ಗುಡ್ಡ, ದೊಡ್ಡ ಅಂದ್ರೆ ಭಯಂಕರ ಎತ್ತರ, ಅದನ್ನು ಹತ್ತಿ
ಇಳಿಯುವುದಕ್ಕಿಂತ ಮುಂಚೆ ನನ್ನ ಹೆಂಡತಿಗೆ ಹೇಳಿದೆ, ಸ್ವಲ್ಪ ತಲಗ ನೋಡಂತಂತ ಹೇಳಿದೆ. ಇಷ್ಟೂ ಆಳ, ಇಷ್ಟೂ ದೊಡ್ಡ ಗುಡ್ಡ. ಆವಾಗ ನನ್ನ ಮನಸ್ಸಲ್ಲಿ ಬಂತು, 6ನೇ ಮುದ್ರೆ ಯೇಸು ಸ್ವಾಮಿ ಹೊಡೆದ ಮೇಲೆ ಈ ಗುಡ್ಡ ಎಲ್ಲಿ ಹೋಗಿ ಬೀಳ್ತೋ ಯಾರಿಗೂ ಗೊತ್ತು. ಅಲ್ಲಿಂದ ಬಾಂಬೆ ಹೋಗಿದ್ದೇವೆ. ಮುಂಜಾನೆ 10ರಿಂದ ಸಂಜೆಗೆ 5 ಗಂಟೆ ತನಕ ಪ್ರೀಚಿಂಗ್ ಮಾಡಿದೆ ಒಂದು ದೊಡ್ಡ ಹಾಲ್ನಲ್ಲಿ. 5 ಗಂಟೆ ಆದಮೇಲೆ ನನ್ನ ಒಂದು ರೂಮಿಗೆ ಕರ್ಕೊಂಡು ಹೋದರು. ನಮ್ಮನ್ನು ಒಂದು 4ನೇ ಮಜಲಿಯಲ್ಲಿ ಇಟ್ಟರು. ನನ್ನ ರೂಮಿಗೆ ಹೋಗೋದಕ್ಕಿಂತ ಮುಂಚೆ ಬಾಂಬೆಯಲ್ಲಿ ಸುತ್ತಲೂ ಹಿಂಗೆ ನೋಡಿದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್, ಎಲ್ಲ ಕಡೆ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್. ನನ್ನ ರೂಮ್ಗೆ ಲಿಫ್ಟ್ನಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ಬಿಲ್ಡಿಂಗ್ನಲ್ಲಿ ಎಷ್ಟು ಮಜಲಿ ಇರ್ತದಪ್ಪ? ಮಜಲಿ ಕರೆಕ್ಟಾ? ಮೆಟ್ಲು ಮಾಡಿ ಎಷ್ಟು ಮಾಡಿರ್ತದೆ? ಸ್ವಲ್ಪ ಎನಿಸೋಣ ಅಂತಲ್ಲಿ ಎನಿಸಿದೆ. 1 2 3 4 5 6 7 8 9 10 11 12 13 14 ಇಲ್ಲ 1 2 3 4 5 ಎನಿಸಿ ನೋಡಿದ್ರೆ ನನಗೆ ಎನಿಸ್ಲಿಕ್ಕೆ ಆಗಲಿಲ್ಲ. ಅಷ್ಟು ಹೈಟು, ಅಷ್ಟು ಮಾಡಿ. ಆವಾಗ ನಾನು ನೆನೆಸಿದೆ, 6ನೇ ಮುದ್ರೆ ಆದ ಮೇಲೆ ಯೋಚನೆ ಸಹ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನಿಮಗಾಗಿ ನಾನು ಹಳ್ಳಿ ಮನೆ ಕಟ್ತಾ ಇದ್ದೇನೆ. ಯಾಕಪ್ಪ? ಇದು ಎಲ್ಲ ಕಡೆ ಒಲಿಕ್ಕಿದ್ದಾನೆ. ಗುಡ್ಡ ದ್ವೀಪ ಇವೇ ಹಾರಕತ್ತೈತಿ. ನಿಮ್ಮ ಮನೆ ನಿಂದಿರ್ತಾವೇನ್ರಿ? ನಿಮ್ಮ ಮನೆ ನಿಂದಿರ್ತದ? ಎಲ್ಲ ಗುಡ್ಡ ದ್ವೀಪ ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದು. ಪೇಪರ್ನಲ್ಲಿ ಬಂದದ್ದು ನಿಮಗೆ ತೋರಿಸ್ತೇನೆ. ಮರಾಠಿಯಲ್ಲಿ ಲೋಕಮತ ತಲೆ ಒಂದು ಪೇಪರ್ ಇದೆ, 31 ಜುಲೈ 2014 ಬಂತು. ಏನು ಬಂತು? ಮಾಲಿನ್ ಗಾವಾವರ್ ದುಃಖಾಚ ಡೋಂಗರ್. ಅಂದರೆ ನಮ್ಮ ಮಹಾರಾಷ್ಟ್ರದಲ್ಲಿ ಪೂನಾ ಹತ್ತಿರ ಒಂದು ಊರಿತ್ತು. ಆ ಊರ ಹೆಸರು ಮಾಲಿನ್ಗಾವ್. ಈಗ 2014 ನಡೆದದ್ದು. 2014 ಅಂದರೆ ಎಷ್ಟು ವರ್ಷದ ಹಿಂದೆ? 6 ವರ್ಷದ ಹಿಂದೆ ನಡೆದದ್ದು. ಓನ್ಲಿ 6 ಇಯರ್ಸ್ ಆಯಿತು. ಪೂನಾ ಹತ್ತಿರ ಒಂದು ಊರಿತ್ತು ಮಾಲಿನ್ಗಾವ್ ಅಂತೇಳಿ. ಒಂದು ಗುಡ್ಡದ ತಳಗಿತ್ತು. ಮುಂಜಾನೆ 7 ಗಂಟೆಗೆ ಆ ಗುಡ್ಡ ಹಾಗೆ ಸರಿದು ಊರ ಮೇಲೆ ಬಿತ್ತು. ಆ ಊರು ಗುಡ್ಡ ತಳಗಿತ್ತು. ಯಾರಿಗ ನೆನಪಿದೆ? ನೆನಪಿದ್ರು ಕೈ ಎತ್ತು ತೋರಿಸ್ರಿ. ಓಕೆ, ಇಲ್ಲಿ ನಮ್ಮ ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದದ್ದು. ಮುಂಜಾನೆ 7 ಗಂಟೆಗೆ ಆ ಗುಡ್ಡ ಸರಿದು ಮಾಲಿನ್ಗಾವ್ ಎಂಬಂಥ ಊರ ಮೇಲೆ ಬಿತ್ತು. ಆ ಊರಲ್ಲಿ 700 ಮಂದಿ ಟೋಟಲ್ ಪಾಪ್ಯುಲೇಷನ್. ಆದರೆ 285 ಮಂದಿ ಜೀವಂತರಾಗಿ ಸಮಾಧಿ ಆಗಿಬಿಟ್ರು. 7 ಗಂಟೆಗೆ ಬಿತ್ತಂತ ಹೇಳಿ ಮುಂಜಾನೆ ಎದ್ದು ಕೆಲವರು ಸ್ವಲ್ಪ ಹೊರಗೆ ಹೋಗಿದ್ದಾರೆ, ಅದಕ್ಕಾಗಿ ಅವರು ಉಳಿದಿದ್ದಾರೆ. ಬಾಕಿ ಮನೆಯಲ್ಲಿ ಊರಿನಲ್ಲಿ ಇರುವಂಥ ಜನರೆಲ್ಲ ಜೀವಂತರಾಗಿ ಸಮಾಧಿ ಆದರು. ಅಪ್ಪ, ಅವ್ವ, ಮಕ್ಕಳು, ದನ, ಕುರಿ ಎಲ್ಲ ಜೀವಂತರಾಗಿ ಸಮಾಧಿ ಆದರು. ನಿಮ್ಮ ನೋಡಿ ಒಂದು ಮಾತು ಕೇಳ್ತೀನಿ. ನಮ್ಮ ಭಾರತ ದೇಶದಲ್ಲಿ ಮಹಾರಾಷ್ಟ್ರದ 6 ವರ್ಷದ ಹಿಂದೆ ಮಾಲಿನ್ಗಾವ್ ಊರಿನ ಮೇಲೆ ಗುಡ್ಡ ಬಿದ್ದು ಹೆಚ್ಚು ಕಡಿಮೆ ಅರ್ಧ ಊರಿನ ಜನರು ಸತ್ತರಲ್ಲ, 285 ಮಂದಿ ಸತ್ತರಲ್ಲ. ಆ ಜನರೆಲ್ಲ ನಿಮಗಿಂತ ಪಾಪಿ ಏನ್ರಿ? ನಿಮಗಿಂತ ಪಾಪಿ ಏನ್ರಿ? ಮತ್ತೆ ಯಾಕೆ ಸತ್ತಾರಪ್ಪ? ಇವತ್ತು ನೀವು ದೇವರ ಕಡೆ ತಿರುಗಲಿಲ್ಲ, ನಾಳೆ ನೀವು ನಿಮ್ಮ ಮಕ್ಕಳು ಹಿಂಗೆ ಸಾಯಬೇಕು. ಇವತ್ತು ಒಂದು ಗುಡ್ಡ ಬಿತ್ತು, ಆದರೆ ಕ್ರಿಸ್ತ ವಿರೋಧಿ ಕಾಲದಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ಗುಡ್ಡ ಬೀಳಲಿಕ್ಕಿದೆ. ಯೋಚನೆ ಸಹ ಮಾಡಲಿಕ್ಕೆ ಆಗೋದಿಲ್ಲರಿ ನಡಲಿಕ್ಕಿರುವಂಥ ಸಂಭವವನ್ನು. ಕಾಪಾಡಿಕೊಳ್ಳ್ರಿ, ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಮುಂದೆ ಓದೋಣ. ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲಾ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಈಗ ಭೂ ಜನರ ಎಲ್ಲಿ ಹೋಗಿ ನುಗ್ಗಿಕೊಂಡಾರ? ದೊಡ್ಡ ದೊಡ್ಡ ಶ್ರೀಮಂತರು, ಬಲವಂತರು, WW ಪರಾಕ್ರಮಶಾಲಿಗಳು
ಎಲ್ಲ ದಾಸರು ಸ್ವತಂತ್ರ ಎಲ್ಲರೂ ಹೋಗಿ ಬೆಟ್ಟಗಳ ಗವಿಗಳಿಗೂ ಸಂದುಗಳಿಗೂ ಹೋಗಿ ಅಡಗಿಕೊಂಡರು. ಯಾಕೆ? ನೋ ಹೌಸ್, ಮನೆ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಎಲ್ಲ ಕಡೆ ಇದ್ದಾನೆ ದೇವರು 100%. ಎಲ್ಲ ಗವಿಯೊಳಗೂ ಹೋಗಿ ನುಗ್ಗಿಕೊಂಡು ಅವ್ರ ಗುಡ್ಡಕ್ಕೆ ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ. ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ. ಯಜ್ಞದ ಕುರಿಯಾದ ಆತನ ಕೋಪ. ಯಜ್ಞದ ಕುರಿ ಅಂದ್ರೆ ಯಾರು? ಯಾರು? ಯೇಸುವಿನ 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 ಕೋಪಕ್ಕೂ. ಯೇಸುವಿನ ಕೋಪ. ಕ್ರಿಸ್ತ ವಿರೋಧಿಯ ಕಾಲ ಯೇಸು ಕ್ರಿಸ್ತನ ಕೋಪದ ಕಾಲ. ಕೋಪದ. ಇಷ್ಟು ದಿನ ನೀವು ಕೇಳಿದಿರಪ್ಪ. ಏನು ಕೇಳಿದ್ರಿ? ಯೇಸು ಪ್ರೇಮಾಳು, 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 ಕೃಪಾಳು, ದಯಾಳು, ಎಲ್ಲ ಯೇಸುವಿನ ಒಂದು ಸೈಡ್. ಇವತ್ತು ಕೇಳ್ತಾ ಇದ್ರಿ ಯೇಸು ಕ್ರೋಧಾಲು ಎರಡನೇ ಸೈಡು. ಯೇಸು ಪ್ರೇಮಾಳು ಹೌದು, ಪ್ರೇಮಾಳು ಹೌದು. ಎಲ್ಲಿ ತನಕ? ಆತನ ಬರೋನ ತನಕ. ಆತನು ನಿಮ್ಮನ್ನು ಪ್ರೀತಿ ಮಾಡಿದನಂತ ಹೇಳಿಯೇ ನಿಮ್ಮ ಪಾಪಕ್ಕಾಗಿ ತನ್ನ ಪ್ರಾಣ ಕೊಟ್ಟ, ರಕ್ತ ಸುರಿಸಿದ. ಇನ್ನೇನು ಮಾಡಬೇಕು? ನಂಬಲಿಲ್ಲ ಅಂದ್ರೆ ನೀವೇ ಅದನ್ನು ದಂಡನೆ ಅನುಭವಿಸಬೇಕು. ಈ ಕ್ರಿಸ್ತ ವಿರೋಧ ಕಾಲದಲ್ಲಿ ಉಳಿದವರೆಲ್ಲ ಎಲ್ಲಿ ಹೋಗಿ ನುಗ್ಗಿಕೊಂಡಾರೆ? ಗುಡ್ಡದ ಸಂದುಗಳಿಗೆ ನುಗ್ಗಿಕೊಂಡು ಗುಡ್ಡಕ್ಕೆ ಹೇಳ್ತಾರೆ, ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದಲ್ಲಿ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ, ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ. ಕ್ರಿಸ್ತ ವಿರೋಧಿಯ ಕಾಲ, ದೇವರ ಮತ್ತು ಯೇಸು ಕ್ರಿಸ್ತನ ಕೋಪವು ಕಾಣಿಸುವ ಮಹಾದಿನವು. ನೀವು ಇಲ್ಲಿರಬಾರದು. ಇದಕ್ಕಿಂತ ಮುಂಚೆ ಬರೋ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಬೇಕು. ದೇವರ ಮತ್ತು ಯೇಸು ಕ್ರಿಸ್ತನ ಕೋಪವು ಕಾಣಿಸುವ ಮಹಾದಿನವು ಬಂದಿದೆ. ಅವರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಅದರ ಮುಂದೆ ಅಂದ್ರೆ ಕ್ರಿಸ್ತ ವಿರೋಧ ಕಾಲದ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು? ನಿಲ್ಲಿಕ್ಕಾಗ್ತದಾ? ಈ ದೇವರ ಕೋಪಕ್ಕೆ ಮುಂಚೆ ನೀವು ನಿಲ್ಲಿಕ್ಕಾಗ್ತದಾ? ಕಾಪಾಡಿಕೊಳ್ಳ್ರಿ, ಕಾಪಾಡಿಕೊಳ್ಳ್ರಿ. ದೇವರ ಮಕ್ಕಳೇ, ಭೂಮಿಯ ಮೇಲೆ ಇರುವಂತ ಎಲ್ಲ ಕ್ರೈಸ್ತರೇ, ಇನ್ನು ಸ್ವಲ್ಪ ಕಾಲದಲ್ಲಿ ದೇವರು ಈ ಭೂಮಿಯ ಜನರನ್ನು ವಿಭಾಗ ಮಾಡಿ ಮಾಡಿ ಸಾಯಿಸಲಿಕ್ಕಿದ್ದಾನೆ. ನೀವು ಅವ್ರ ಸಂಗಡ ಸಾಯಬಾರದು. ಇದಕ್ಕಿಂತ ಮುಂಚೆ ಬರುವ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಬೇಕು. ನಿಮ್ಮನ್ನು ಕಾಪಾಡಿಕೊಳ್ಳ್ರಿ, ಕಾಪಾಡಿಕೊಳ್ಳ್ರಿ.